ನಾನು ಆರಾಮ ನೋಡಿ. ನಾನು ವೀಡಿಯೋಸ್ ಹಾಕ್ತಿದ್ದೀನಿ, ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನನಗೆ, ಓಕೆನಾ? ನಾನು ಇವತ್ತು ಬೆಳಿಗ್ಗೆ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನನ್ನ ಮಗಳು ನನ್ನೊಟ್ಟಿಗೆ ಹೇಳ್ತಾಳೆ ಅವ್ನಿಗೆ ವೀಡಿಯೋ ಮಾಡುವ ಅಂತ ಅಂದ್ಕೊಳ್ತೀನಿ ರಾತ್ರಿ, ಆದರೆ ಇವತ್ತು ಬೆಳಿಗ್ಗೆ ನೋಡುವಾಗ ಅವ್ಳು ನನ್ನೊಟ್ಟಿಗೆ ಹೇಳ್ತಾಳೆ. ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ, ಸಾರಿ. ಎಲ್ಲರೂ ಸಪೋರ್ಟ್ ಮಾಡಿ, ಇನ್ನು ಮುಂದೆ ನಾನು ಚೆನ್ನಾಗಿ ವೀಡಿಯೋ ಮಾಡ್ತೀನಿ, ಓಕೆ? ಎಲ್ಲರೂ ಸಪೋರ್ಟ್ ಇರಲಿ, ಎಲ್ಲರ ಸಪೋರ್ಟ್ ಇರಲಿ. ಯೂಟ್ಯೂಬ್ ಅಂದರೆ ಈಸಿ ಅಂತ ಅಂದ್ಕೊಳ್ತಾರೆ, ಬಟ್ ಈ ಯೂಟ್ಯೂಬಲ್ಲಿ ಎಷ್ಟು ಕಷ್ಟಪಡಬೇಕು. ಒಂದು ಹೊಂದಿಕೆ ಆಗಬೇಕಂದ್ರೆ ತುಂಬ ಪ್ರಯತ್ನ ಪಡಬೇಕು. ಆ ಪ್ರಯತ್ನವನ್ನು ನಾವು ಬಿಡಬಾರ್ದು. ಎಷ್ಟೇ ಕಷ್ಟ ಬಂದರೂ ಪ್ರಯತ್ನ ಬಿಡಬಾರ್ದು. ಯೂಟ್ಯೂಬ್ ಸೇರಿದ ಕೂಡಲೇ ನಾವು ಇಂಪ್ರೂವ್ ಆಗ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ಟೈಮ್ ಕಾಯಬೇಕು, ಆಗ ಮಾತ್ರ ನಾವು ಇಂಪ್ರೂವ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈಗ ದಿನದಿಂದ ದಿನಕ್ಕೆ ಏನಾದರೂ ಯೂಟ್ಯೂಬಲ್ಲಿ ಏರ್ಪೇರು ಏನಾದರೂ ಆದರೆ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು, ಹೌದಲ್ಲ ಫ್ರೆಂಡ್ಸ್? ಇದು ಮಗುವಿಗೆ ಸರಿ ಮಾಡುವ ಅಂತ ಹೇಳಿ ಎಲ್ಲ ಕಾಳುಗಳನ್ನು ಹಾಕಿ ನೆನೆಸಿಟ್ಟಿದ್ದೆ. ಅದನ್ನೀಗ ಬಿಸಿಲಲ್ಲಿ, ಅಂದರೆ ಡೈರೆಕ್ಟ್ ಬಿಸಿಲಿಗೆ ಹಾಕಬಾರ್ದು, ಮಕ್ಕಳಿಗೆ ಕೊಡುವಂಥದ್ದು ಡೈರೆಕ್ಟ್ ಬಿಸಿಲಿಗೆ ಹಾಕಬಾರ್ದು. ಇಲ್ಲಿ ಸ್ವಲ್ಪ ಇಂಡೈರೆಕ್ಟಾಗಿ ಬಿಸಿಲು ಬೀಳುತ್ತೆ, ಅಲ್ಲಿ ಇಟ್ಟಿದ್ದೀನಿ ನೋಡಿ. ಈ ಫುಡ್ಡು ಮಕ್ಕಳಿಗೆ ವೆಯ್ಟ್ ಗೇನ್ ಆಗಲಿಕ್ಕೆ ಎಲ್ಲ ತುಂಬ ಒಳ್ಳೆಯದು. ನಾನು ಇದೇ ಕೊಡ್ತಿದ್ದದ್ದು ಅವಳಿಗೆ ಮೊದಲಿಂದನೂ. ತುಂಬ ಐಟಮ್ಸ್ ಎಲ್ಲ ಹಾಕಬೇಕು ಇದಕ್ಕೆ, ಚೆನ್ನಾಗಿ ಮೊಳಕೆ ಬರೆಸಿ ಆಮೇಲೆ ಹಿಟ್ಟು ಮಾಡಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು. ಡ್ರೈ ಫ್ರೂಟ್ಸ್ ನಾನು ಆಮೇಲೆ ಇದು ಮಾಡೋದು, ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ತೀನಿ. ಈಗ ಇದು 2 ದಿನ ಬಿಸಿಲಿಗೆ ಹಾಕಿದೆ, ಇನ್ನೂ ಸ್ವಲ್ಪ ಒಣಗಬೇಕು. ಅದಕ್ಕೋಸ್ಕರ ಈ ಫುಡ್ಡೆಲ್ಲ ಮಕ್ಕಳಿಗೆ ಕೊಟ್ಟರೆ ವೆಯ್ಟ್ ಗೇನ್ ಬೇಗ ಆಗ್ತಾರೆ ಮಕ್ಕಳು, ಹೆಲ್ದಿಯಾಗಿ ಇರುತ್ತೆ ಈ ಫುಡ್ಡು. ನನ್ನ ಅಕ್ಕ ನನಗೆ ಹೇಳಿಕೊಟ್ಟದ್ದು, ಕೆಲವು ನಾನೇ ಹಾಕಿದ್ದೆ ನಾನು. ಇದೆಲ್ಲ ಶೇಂಗಾ ಬೀಜ ಎಲ್ಲ ನೋಡಿ, ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಕಳಿಗೆ ವೆಯ್ಟ್ ಗೇನ್ ಆಗಲಿಕ್ಕೆ. ಈಗ ನಾನೆಲ್ಲ ಕ್ಲೀನ್ ಮಾಡಬೇಕು ನೋಡಿ. ನನ್ನ ಅಡುಗೆ ರೂಮ್ ಹೇಗೆ ಆಗಿದೆ, ಎಲ್ಲ ಕ್ಲೀನ್ ಮಾಡಬೇಕು. ಅವಳು ಮಲ್ಕೊಂಡ ಮೇಲೆ ಎಲ್ಲ ಕ್ಲೀನ್ ಮಾಡೋದು. ಈಗ ಚೆನ್ನಾಗಿ ಕ್ಲೀನ್ ಮಾಡಿ ಇಡಬೇಕು. ಇಲ್ಲಿ ಎಲ್ಲ ನೋಡಿ, ಕೆಳಗೆ ನೋಡಿ ಒಂದ್ಸಲ ಅವಳು ಏನು ಮಾಡಿದಾಳೆ ನೋಡಿ, ಏನು ಇಡಲಿಕ್ಕೂ ಬಿಡಲ್ಲ ನೋಡಿ. ಎಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ತೆಗೆದು ಹಾಕಿದ್ದಾಳೆ. ಕೊಬ್ಬರಿ ಕೂಡ ಬಿಸಿಲಿಗೆ ಹಾಕಬೇಕು, ಇಟ್ಟಿದ್ದೀನಿ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕಿ ಬಿಡ್ತಾಳೆ. ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ. ಅದನ್ನು ಎಡಿಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡುವಾಗ 1-2 ದಿನ ಬೇಕಾಗುತ್ತೆ. ಮಗಳು ಹೇಳುವ ಮೊದಲೇ ನಾನೆಲ್ಲ ಕೆಲಸ ಆಗಿರಬೇಕು, ಇಲ್ಲಾಂದರೆ ಅವಳು ಬಿಡೋದಿಲ್ಲ. ಯಾವ ಕೆಲಸ ಬೇಕು ಹೇಗೆ ಕೆಲಸ ಮಾಡಲಿಕ್ಕೂ ಬಿಡೋಲ್ಲ ಅವಳು. ಅಡಿಗೆಲ್ಲ ಹಾಕಬೇಕು, ಮಧ್ಯಾಹ್ನಕ್ಕೆ ಅಡಿಗೆ ಹಾಕಬೇಕು. ನಾನು ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಇಷ್ಟು ತರಕಾರಿ ಇಟ್ಟಿದ್ದೀನಿ. ನಾನಿದು ಡೈಲಿ ಮಧ್ಯಾಹ್ನ ತರಕಾರಿ ಊಟನೇ ಕೊಡೋದು ಅವಳಿಗೆ ಯಾವಾಗಲೂ. ಅಂದರೆ ಬೇರೆ ಬೇರೆ ತರಕಾರಿ ಹಾಕ್ತೀನಿ. ಇದೆಲ್ಲ ಮಕ್ಕಳಿಗೆ ನೋಡಿ, ಈ ಥರ ಎಲ್ಲ ತರಕಾರಿ ಎಲ್ಲ ಕೊಟ್ಟರೆ ಮಕ್ಕಳಿಗೆ ಪೌಷ್ಟಿಕಾಂಶ ಹೆಚ್ಚಾಗುತ್ತೆ. ಚೆನ್ನಾಗಿ ಸ್ವಲ್ಪ ಬೇಯಿಸಬೇಕು ತರಕಾರಿ, ಚೆನ್ನಾಗಿ ಬೇಯಿಸಿ. ತರಕಾರಿ ಬೇಯಿಸುವ ಮೊದಲು, ಮಕ್ಕಳಿಗೆ ತರಕಾರಿ ಕೊಡುವ ಮೊದಲು ಏನು ಮಾಡಬೇಕಂದ್ರೆ, ನಾವು ಚೆನ್ನಾಗಿ ಉಪ್ಪು ಮತ್ತು ಅರಿಶಿಣ ಹಾಕಿ ತೊಳಿಬೇಕು. ತೊಳೆದಾದ್ಮೇಲೆ ಆಮೇಲೆ ಬೇಯಿಸ್ಲಿಕ್ಕೆ ಇಡಬೇಕು. ನಾನು ಯಾವುದೇ ಕೂಡ ಮಗುವಿಗೆ ಕೊಡುವಾಗ ತರಕಾರಿ ಇರಲಿ ಅಥವಾ ಫ್ರೂಟ್ಸ್ ಇರಲಿ, ಅದನ್ನು ಉಪ್ಪು ಮತ್ತು ಅರಿಶಿಣ ಹಾಕಿ ತೊಳೆದು ಕೊಡೋದು. ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದು ಕೊಡ್ತೀವಿ. ಫ್ರೂಟ್ಸ್ ಎಲ್ಲ ಕೊಡಬೇಕು ಮಕ್ಕಳಿಗೆ. ಇಷ್ಟಾಯಿತು ಕೆಲಸ ನೋಡಿ. ಸ್ವಲ್ಪ ಕೆಲಸ ಮಾಡಿದೆ, ಇನ್ನು ಮಾಡಬೇಕು. ಅಲ್ಲಿ ಇದೆ ಪಾತ್ರೆ. ನನ್ನ ಮಗಳು ಇದ್ಲು, ಅದಕ್ಕೋಸ್ಕರ ಮಾಡಬೇಕು. ಸಿಂಕ್ ಒಂದು ಕ್ಲೀನ್ ಮಾಡಿದರೆ ಮುಗೀತು. ವಿಡಿಯೋ ನೋಡ್ತಿರಲ್ಲ, ವಿಡಿಯೋ ನೋಡ್ತಿರಲ್ಲ, ಸ್ಕಿಪ್ ಮಾಡಬೇಡಿ. ಅಡಿಗೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಬಂದೆ. ಇನ್ನು ನೋಡಿ, ಇಲ್ಲಿ ಎಲ್ಲ ಹೇಗಾಗಿ ನೋಡಿ, ಇಲ್ಲಿ ಎಲ್ಲ ಅಲ್ಲಿ ಬಿದ್ದಿದೆ. ಅದನ್ನೀಗ ಇನ್ನು ಕ್ಲೀನ್ ಮಾಡಬೇಕು ನೋಡಿ. ಇಲ್ಲಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಸಿಗ್ತೀನಿ ನಿಮಗೆ, ಓಕೆನಾ?
ಮನೆ ಅಂದರೆ ದಿನ ಕ್ಲೀನ್ ಮಾಡ್ತಾ ಇರಬೇಕು. ಇದು ಕಂಪ್ನಿದು ಪೌಡರ್ ಐಟಮ್ಸ್ ಎಲ್ಲ ಇದು ಇಲ್ಲಿ ಇಟ್ಟಿದ್ದೀನಿ ನಾನು. ಗೊಂಬೆ ಅಲ್ಲಿ ಒಂದು ಮುಟ್ಲಿಕ್ಕೆ ಹೋದ್ರೆ ಇನ್ನೊಂದು ಬೀಳುತ್ತೆ ಹಾಗಾಗಿ ಅಲ್ವಾ ಫ್ರೆಂಡ್ಸ್. ನಿಮ್ದೆಲ್ಲ ಕೆಲಸ ಆಯ್ತಾ? ಐಟಮ್ಸ್ ಎಲ್ಲ ಇಡಬೇಕಂದ್ರೆ ಇಲ್ಲಿ ಬಾಡಿಗೆ ರೂಮ್ ಅಂದ್ರೆ ಹಾಗೆ ಅಲ್ವಾ, ನಿಮ್ಗೆ ಜಾಗ ಬಿಟ್ಟು ಅದನ್ನ ಕುರ್ಕಿಸಿ ಬಾಡಿಗೆ. ನೋಡಿ, ನಾನು ಅನ್ನ ಇಂಡಕ್ಷನಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದು ಕುಚ್ಚಲಕ್ಕಿ ಅನ್ನ ನಾವು ಕುಕ್ಕರಲ್ಲಿ ಬೇಯಿಸೋದಿಲ್ಲ. ಕುಕ್ಕರಲ್ಲಿ ಬೇಯಿಸಿದರೆ ಏನಾಗುತ್ತೆ ಅಂದರೆ ಅದು ಅಂಟಾಗುತ್ತೆ. ಅದಕ್ಕೆ ನಾನು ಇದರಲ್ಲಿ ಇಂಡಕ್ಷನಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಮಾಡಿಡಬೇಕು, ನಮ್ಗೆ ಈಸಿ ಆಗುತ್ತೆ ಆಮೇಲೆ ಯೂಸ್ ಮಾಡೋಕ್ಕೆ. ಆದರೆ ನನಗೆ ಪನ್ನೀರಿಗೆ ಸ್ಮ್ಯಾಶ್ ಮಾಡ್ತಾ ಇರ್ತೇನೆ. ರೆಡಿ ಮಾಡಿಟ್ರೆ ಆಮೇಲೆ ಹಾಕ್ಬೋದು. ಇದು ಮನೆಯಲ್ಲೇ ಮಾಡಿದ್ದಾ? ಮನೆಯಲ್ಲೇ ಮಾಡಿದ್ದು ಪನ್ನೀರ್, ನಾನೇ ಮಾಡಿದ್ದು. ನಾನೀಗ ಹೋಮ್ ಮೇಡ್ ಪನ್ನೀರ್ ನೋಡಿ. ನಾನು ಪನ್ನೀರ್ ಬುಜ್ಜಿ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ನಿಮ್ಗೆ ಹೇಳ್ತೀನಿ ನೋಡಿ. ಫಸ್ಟ್ ಪನ್ನೀರ್ ತೊಗೊಂಡಿದ್ದೀನಿ, ಆಮೇಲೆ ಟೊಮೊಟೊ 2, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಶುಂಠಿ, ಆಮೇಲೆ ಧನಿಯಾ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಚಿಕ್ಕದಾದರೆ 2, ದೊಡ್ಡದು 1 ಸಾಕು, ಮತ್ತು 1 ಉಂಡೆ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿಕಾಯಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ. ಇಷ್ಟರಿಂದ ನಾನು ಈಗ ಪನ್ನೀರ್ ಬುರ್ಜಿ ಮಾಡ್ತೀನಿ. ಇಷ್ಟೇ ವಸ್ತು. ಆಮೇಲೆ 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಈಗ ಪನ್ನೀರ್ ಬುರ್ಜಿ ಮಾಡ್ತೀನಿ. ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪ. ಈಗ ಪನ್ನೀರ್ ಹಚ್ತೀನಿ. ಸೋಲೆ ಮೇಲೆ ಸ್ವಲ್ಪ ಪನ್ನೀರ್ ಇಡಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಲೋ ಫ್ಲೇಮ್ ಅಲ್ವಾ? ಲೋ ಫ್ಲೇಮಲ್ಲಿ ಇಡಬೇಕು. ಆಯಿಲ್ ಹಾಕಬೇಕು. ಸ್ವಲ್ಪ ಬಿಸಿ ಆಗಬೇಕು. ಇಂಟರ್ನೆಟ್ ಬೆಳಿಗ್ಗೆ ಚಟಪಟ ಚಟಪಟ ಆಗ್ತಾ ಇದೆ. ಆಗ ಫಸ್ಟಿಗೆ ನಾನು ಕರಿಬೇವು ಸೊಪ್ಪು ಹಾಕಿದ್ದೀನಿ. ಇನ್ನು ಎಣ್ಣೆ ಬಿಸಿ ಆಗಿಲ್ಲ, ಚುಟ್ಟು ಶಬ್ದ ಬಂದಿಲ್ಲ. ಅದು ಚುಂಚು ಸೌಂಡ್ ಬರಬೇಕು ನೋಡಿ. ಕರಿಬೇವು ಹಾಕಿದ್ರು ಬಿಸಿ ಆಗ್ತಾ ಇದೆ. ಅದರ ಮೇಲೆ ಸ್ವಲ್ಪ ಶುಂಠಿ, ಸಾಸಿವೆ ಎಲ್ಲ ಹಾಕಲ್ಲ. ನಾನು ಮಾಡೋದು ಪನ್ನೀರ್ ಬುಜ್ಜಿ. ಓ, ಸಾಸಿವೆ ಬೇಡವಾ? ಆಮೇಲೆ ಹಸಿಮೆಣಸಿಕಾಯಿ ಎಲ್ಲ ಒಟ್ಟಿಗೆ ಹಾಕುದಾ? ಅವನು ಆದ್ಮೇಲೆ ಹಾಕ್ತಾ ಇರೋದು, ಕಾಯಬಾರ್ದು. ಹೌದಾ? ನೋಡಿ, ನಮ್ಮ ಮೈನ್ ಕುಕ್ ಅವರು. ಇದು ಹಸಿಮೆಣಸಿಕಾಯಿ ಸ್ಮೆಲ್ ಬರಬೇಕು, ಸ್ವಲ್ಪ ಸ್ಮೆಲ್ ಹೋಗ್ಬೇಕಾ ಹಸಿದ್ದು? ನೋಡಿ, ನಮ್ಮ ಮಗಳಿದ್ದು ಕೆಲಸ ನೋಡಿ. ಹಂಗೆ ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಈಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆಗಬೇಕು. ನೋಡಿ, ಇದರಲ್ಲಿ ಕರಿಬೇವು, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದಾರೆ. ಫ್ರೈ ಮಾಡ್ತಿದ್ದಾರೆ, ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಸೌಂಡ್ ಕೇಳೋದು ನಮ್ಮ ಶ್ರೀನಿಕ ಆಟ ಆಡೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಇದೆ ಸ್ವಲ್ಪ. ಸೌಂಡ್ ಇದೆ. ಚೆನ್ನಾಗಿ ಕಂದು ಬಣ್ಣ ಕಲರ್ ಬಂದಿದೆ. ಈಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡಬೇಕು. ಚಿಕ್ಕದು 2 ಟೊಮೆಟೊ ತೊಗೊಂಡಿದ್ದೀನಿ.
ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ. ನಾನು ಉಪ್ಪು ಹಾಕ್ತೀನಿ. ಇದು ಮಸಾಲ ಈಗ ಏನಿಲ್ಲ, ಸ್ಮ್ಯಾಶ್ ಮಾಡಿಟ್ಟದ ಪನ್ನೀರನ್ನು ಹಾಕಿದ್ರೆ ಸರಿ ಅಷ್ಟೇ. ಪನ್ನೀರ್ ಹಾಕಿದ್ದೀವಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಟೇಸ್ಟ್ ಇರುತ್ತೆ ಇದು, ಚೆನ್ನಾಗಿರುತ್ತೆ. ಎಗ್ ಬುರ್ಜಿಗಿಂತ ಚೆನ್ನಾಗಿರುತ್ತೆ. ಹೌದು, ಎಗ್ ಬುರ್ಜಿ ಹಾಗೇನೆ ಆಗುತ್ತೆ ಒಂಥರ ಟೇಸ್ಟ್. ಸ್ವಲ್ಪ ನಾವು ಸ್ಮ್ಯಾಶ್ ಮಾಡ್ತೀನಿ, ದೊಡ್ಡ ಪೀಸ್ ಇದ್ದರೆ ಸ್ವಲ್ಪ ಅಲ್ಲಿ ಸ್ಮ್ಯಾಶ್ ಮಾಡಿಸಿ. ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಫಸ್ಟಿಗೆ ನಾನು 4 ಹಸಿಮೆಣಸಿಗೆ ಹಾಕಿದ್ದೀನಲ್ಲ, ಈಗ ನಿಮಗೆ ಖಾರ ಎಷ್ಟು ಬೇಕು, ನಿಮಗೆ ಜಾಸ್ತಿ ಬೇಕು ಜಾಸ್ತಿ ಹಾಕ್ಬೋದು. ನಾನು 1.5 ಸ್ಪೂನ್ ತೊಗೊಂಡಿದ್ದೀನಿ, ಅಲ್ಲಿ ಅರ್ಧ ಹಾಕ್ತೀನಿ ಅಷ್ಟೇ. ಖಾರಕ್ಕೆ ಬೇಕಾಗುವಷ್ಟು ಮಾತ್ರ ಹಾಕಿ. ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ಹೆಚ್ಚು ತಿನ್ನಲ್ಲ. ಇದಕ್ಕೆ ನಾನು ಯಾವುದು ಮಸಾಲ ಹಾಕಿಲ್ಲ, ಓನ್ಲಿ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಅಷ್ಟೇ ಹಾಕಿದೆ. ಒಳ್ಳೆ ಫ್ಲೇವರ್ ಬರುತ್ತೆ. ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನ್ಸುತ್ತೆ. ಇದಕ್ಕೆ ನೀವು ಸ್ವಲ್ಪ ಬಿಸಿನೀರು ಹಾಕಿದರೆ ಅಲ್ಲಿ ಸೆವಿ ಗ್ರೇವಿ ಆಗುತ್ತೆ. ನೀವು ಡ್ರೈ ಇರಲಿ, ಅದು ಚೆನ್ನಾಗಿರುತ್ತೆ ಅಂತ ಬಿಟ್ಟು ಡ್ರೈ ಮಾಡ್ತೀನಿ. ನಿಮ್ಗೆ ಬೇಕಾದರೆ ಸೆವಿ ಗ್ರೇವಿ ಮಾಡ್ಬೋದು. ನಾನು ಎಗ್ ಬುರ್ಜಿ ಡ್ರೈ ಇರಲಿ ಅಂತ ಮಾಡ್ತೀನಿ. ಮಿಕ್ಸ್ ಮಾಡ್ತಾ ಇರಬೇಕು. ಆ ಪನ್ನೀರಿನ ಹಸಿ ಅಂಶ ಎಲ್ಲ ಹೋಗಬೇಕು. ಒಳ್ಳೆ ಫ್ರೈ ಆದಾಗ ನೋಡಿ, ಫೈನಲಿ ಆಗಿದೆ ಪನ್ನೀರ್ ಬುರ್ಜಿ. ಸ್ವಲ್ಪ ಡ್ರೈ ಆಗಿದೆ. ಈಗ ಇದಕ್ಕೆ ನಾನು ಗಾರ್ನಿಷಿಗೆ ಧನಿಯಾ ಪೌಡರ್ ಹಾಕಿದ್ದೀನಿ ನೋಡಿ ಮೇಲ್ಗಡೆ. ಫಿನಿಶ್ ಮುಗೀತು ನೋಡಿ ಪನ್ನೀರ್ ಬುರ್ಜಿ ಟುಡೇ. ಮನೇಲಿ ಮಾಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ.